ಚಾಮರಾಜನಗರ ಜಿಲ್ಲಾಡಳಿತ ಭವನಕ್ಕೆ ಬಾಂಬ್ ಹಾಕಿರುವ ಬಗ್ಗೆ ಇಮೇಲ್ ಹಿನ್ನೆಲೆಯಲ್ಲಿ ಪೊಲೀಸರಿಂದ ಇದಕ್ಕೆ ಸಂಬಂಧಿಸಿದ ತಜ್ಞರಿಂದ ತನಿಖೆ ಆತಂಕದ ವಾತಾವರಣದಲ್ಲಿ ಜನತೆ ಹಾಗೂ ಅಧಿಕಾರಿಗಳು ಬಾಂಬ್ ಹಾಕಿರುವ ಬಗ್ಗೆ ಮೇಲ್ ಕಳಿಸಿದವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕಾಗಿ ಜನತೆಗೆ ಹಾಗೂ ಅಧಿಕಾರಿಗಳಿಗೆ ಈ ರೀತಿ ಬೆದರಿಕೆ ಕರೆಗಳನ್ನು ಮಾಡುವ ವ್ಯಕ್ತಿಗಳಿಗೆ ಕಠಿಣ ಶಿಕ್ಷೆಗೆ ಒಳಪಡಿಸಬೇಕು. ಬ್ಯೂರೋ ರಿಪೋರ್ಟ್, ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಮುರಳಿ, ಜಿಲ್ಲಾ ವರದಿಗಾರರು, ಚಾಮರಾಜನಗರ. ಬಂಧುಗಳೇ, ನೀವು ನೋಡ್ತಾ ಇದ್ದೀರಾ ಜಿಲ್ಲಾಡಳಿತ ಭವನ, ಚಾಮರಾಜನಗರ. ಇವತ್ತೇನು ಮೇ 2, 2025ರಂದು ಹುಸಿ ಬಾಂಬ್ ಇಮೇಲ್ ಸಂದೇಶವನ್ನು ರವಾನಿಸಿದರು ಚಾಮರಾಜನಗರ ಜಿಲ್ಲಾಡಳಿತಕ್ಕೆ. ಅದರ ಬಾಂಬ್ ಶೋಧನೆಯನ್ನು ಇವತ್ತು ತಪಾಸಣೆಯನ್ನು ಡಾಗ್ ಸ್ಕ್ವಾಡ್ಗಳನ್ನೆಲ್ಲ ಇಟ್ಕೊಂಡು ಪೊಲೀಸ್ನವರು ಮಾಡ್ತಾ ಇರ್ತಕ್ಕಂಥದ್ದು ನೀವು ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಿ. ತಪಾಸಣೆ ಮಾಡ್ತಾ ಇದ್ದಾರೆ. ಹುಸಿ ಬಾಂಬ್ ಅಂತ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಹಾಗೂ ಸಾರ್ವಜನಿಕರ ಕೆಲಸಕ್ಕೆ ಅಡ್ಡಿ ಉಂಟು ಮಾಡಿರ್ತಕ್ಕಂಥ ಈ ಹುಸಿ ಬಾಂಬ್ ಸ್ಕ್ವಾಡ್ ಇದನ್ನು ಇಮೇಲ್ ಮಾಡಿರ್ತಕ್ಕಂಥದ್ದು ಯಾರು ಅಂತ ಶೀಘ್ರದಲ್ಲೇ ಪತ್ತೆ ಹಚ್ಚಿ ಇದನ್ನು ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಚಾಮರಾಜನಗರ ವತಿಯಿಂದ, ರಾಷ್ಟ್ರಧ್ವನಿ ಪತ್ರಿಕೆ ವತಿಯಿಂದ ನಾನು ಈ ಮುಖಾಂತರ ಜಿಲ್ಲಾಡಳಿತಕ್ಕೆ ಬೇಡಿಕೆ ಇಡ್ತಾ ಇದ್ದೇನೆ. ವಂದನೆಗಳು, ನಮಸ್ಕಾರ. ನೀವು ನೋಡ್ತಾ ಇರ್ಬೋದು, ಅಗ್ನಿಶಾಮಕ ದಳ ಮುಂದೆ ಗೇಟ್ನಲ್ಲಿ ಸೆಕ್ಯೂರಿಟಿ ಇಟ್ಟಿದ್ದಾರೆ. ಇಲ್ಲಿ ನೋಡ್ತಾ ಇದ್ದೀರಿ, ನೀವು ಕಾಣ್ತಾ ಇದ್ದೀರಿ ವಿಡಿಯೋ ಚಿತ್ರೀಕರಣದಲ್ಲಿ. ಗೇಟನ್ನು ಕ್ಲೋಸ್ ಮಾಡ್ತಾ ಇದ್ದಾರೆ. ಯಾವುದೇ ಪಬ್ಲಿಕ್ಗಳಿಗೂ, ಸಾರ್ವಜನಿಕರುಗಳಿಗೂ ಅಲೋ ಇಲ್ಲ, ಒಳಗಡೆ ಪ್ರವೇಶ ಇಲ್ಲ ಅಂತ ಹೊರಗಡೆನೇ ತಡೆದಿಟ್ಟಿದ್ದಾರೆ. ಹಾಗಾಗಿ ಸಾರ್ವಜನಿಕರ ಕೆಲಸಕ್ಕೆ ಅಡ್ಡಿ ಉಂಟು ಮಾಡತಕ್ಕಂಥ ಹುಸಿ ಏನಾರು ಆಗಿದ್ದರೆ, ಈ ಸಂದೇಶ ಏನು ಇಮೇಲ್ ಸಂದೇಶ ಹುಸಿ ಏನೋ ಆಗಿದ್ದರೆ ದಯವಿಟ್ಟು ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆ ಒಗ್ಗೂಡಿ ಇಂಥ ಹುಸಿ ಸಂದೇಶವನ್ನು ರವಾನೆ ಮಾಡಿರ್ತಕ್ಕಂಥ, ಇಮೇಲ್ ಮಾಡಿರ್ತಕ್ಕಂಥ ಯಾರೇ ಆಗಿರಲಿ, ಎಷ್ಟೇ ಪ್ರಭಾವಿಗಳಾಗಿದ್ದರೂ ಸಹ ಅವರನ್ನು ಶೀಘ್ರದಲ್ಲೇ ಬಂಧನಕ್ಕೊಳಪಡಿಸಬೇಕು ಹಾಗೂ ಸೂಕ್ತ ಕಾನೂನಿನಲ್ಲಿ ಶಿಕ್ಷೆಗೆ ಒಳಪಡಿಸಬೇಕು ಅಂತ ಈ ಮುಖಾಂತರ ಕೋರ್ತಾ ಇದ್ದೀನಿ. ನಮಸ್ಕಾರ.